ಪುಟ್ಟಿನ ಸಂದಾಗ ನೋಡ್ಕೊಳ್ಳಿ. ಪುಟ್ಟ ನೋಡು ಬಾಯ್ಲಿ. ಮಗು ಸಾನನ್ನ ಒಂದೇ ದಿನಕ್ಕೆ ಸಾನೆ ಹಚ್ಕೊಂಡ್ಬಿಟ್ಟಿದ್ದೆ. ಅವಳನ್ನ ಬಿಟ್ಟು ಬೇರೆ ಯಾರ ತಮ್ಮನೂ ಹೋಯ್ತಾನೆ ಇಲ್ಲ. ಅವಳು ಹಿಂಗೆ ಯಾರನ್ನಾದ್ರೂ ಬೇಗ ಹಚ್ಕೊಂಡ್ಬಿಡ್ತಾಳೆ. ಪುಟ್ಟ ಬಾ ಮನೆಗೆ ಹೋಗೋಣ. ಪುಟ ಹೋಗಮ್ಮ, ನಿಮ್ಮವ್ವ ಕರೀತವ್ರಲ್ಲ. ನೋಡು ಬಾಯ್ಲಿ. ನೋಡು ಯಾಕೆ ನಿಮ್ಮ ಅಪ್ಪ ಅವಂತವ ಆಗಲ್ಲ? ಇದೆಲ್ಲ ಆಟ ಮಾಡಬಾರ್ದು. ನಿಮ್ಮ ಅವಂತವಾಗೋ. ಅವಳು ಯಾವಾಗಲೂ ಹೀಗೆ, ತುಂಬ ಹಠ, ಬೇಕು ಅಂದರೆ ಬೇಕು. ಇವಳೆ ಮನೆಗೆ ಹೋಗೋದಕ್ಕೆ ಟೈಮ್ ಆಯಿತು, ಮಗನ ಕರ್ಕೊಳಮ್ಮ, ಹೋಗೋಣ. ಹಾ ರೀ, ಬಾಮ್ಮ ಬಾ ಪುಟ್ಟ, ಬಾ ಕಂದ. ಯಾಕೋ ಆಟ ಜಾಸ್ತಿ ಆಯ್ತು, ಬಾ ಅಂದ್ರೆ ಬರ್ನಿ ಕಷ್ಟ. ನಿಮ್ ಫೇರಿ ತಿಟ್ಟುವಾಗ್ಲೂ ನೀವು ಈ ಮಗಿ ಅಪ್ಪ ಅವನೇನಾ? ಏನಮ್ಮ ನೀನ್ ನಮ್ಮನ್ನ ಏನ್ ಅನ್ಕೊಂಡಿದ್ಯಾ? ನಮ್ಮ ಮಗನ್ ನಾವ್ ಕರ್ಕೊಂಡು ಹೋಗಕ್ ಬಂದ್ರೆ ನಮ್ಮನ್ನ ಅನ್ಮಂದಿಂದ ನೋಡ್ತೀಯಾ? ಕೋಪ ಮಾಡ್ಕೊಂಡು ಏನು ಕೋಪ ಮಾಡ್ಕೋಬಾರ್ದು ಸರ್? ನಮ್ಮ ಮಗುನ ನಮ್ಗೆ ಕೊಡೋದಕ್ಕೆ ಇಷ್ಟೊಂದು ಡ್ರಾಮಾ ಮಾಡ್ತಿದ್ದಾರೆ. ನಾವೇನಾದ್ರೂ ನೀವೆಲ್ಲ ಸೇರಿ ಕಿಡ್ನಾಪ್ ಮಾಡಿದ್ರ ಅಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಎಲ್ಲರೂ ಒಳಗಡೆ ಹೋಗ್ಬೇಕಾಗತ್ತೆ. ಅನ್ನವ ಯಾಕವ ಅವ್ರ ಮಗನವ್ರು ಕೊಟ್ಬಿಡು. ಅಪ್ಪಿಯ ಅದು ನನ್ನ ಮಾತು ಕೇಳವ. ಆಂಟಿ ಪ್ಲೀಸ್ ನನ್ನ ಕೊಡಬೇಡಿ, ಇವರು ನಮ್ಮ ಅಪ್ಪ ಅಮ್ಮ ಅಲ್ಲ. ನಾವು ಮಾಡಿರೋ ಪ್ಲಾನ್ ಪ್ರಕಾರ ಸಹನ ಏನಾದ್ರೂ ಲಾಕ್ ಆದ್ರೆ ಮುಗೀತು. ಆಮೇಲೆ ಆ ಕಾಳಿ ಆಟೋಮ್ಯಾಟಿಕ್ ಆಗಿ ವಿಧಿ ಇಲ್ದೆ ನಮ್ಮ ಮಾತನ್ನ ಕೇಳ್ತಾನೆ. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡಿಯೋ ಪ್ಲಾನ್ ಮಾಡಿದ್ಯಾ? ಸಾಧ್ಯ ಆದ್ರೆ ಅದೇ ಕಲ್ಲನ್ನ ಮದ್ ಮಾಡ್ಕೊಂಡು ಇಡೀ ಮನೆನೇ ಹೊತ್ತುರಿಯೋ ತರ ಮಾಡ್ತೀನಿ. ರಾಧಾ ರಾಧಾ ಈ ರಾಜು ರಾಧಾ ಹಾಗೆ ತರ ಯಾವಾಗ್ಲೂ ರಾಧಾ ರಾಧಾ ಅಂತ ಕೂಗ್ತಾನೆ ಇರ್ತಾಳೆ. ರಾಧಾ ಏನಾಯ್ತು ರಾಜು ಅವರೇ, ಯಾಕೆ ಗಾಬರಿಯಲ್ಲಿ ಓಡ್ ಬರ್ತಿದ್ದೀರಾ? ಅಯ್ಯೋ ನಮ್ ಪ್ಲಾನ್ ಎಲ್ಲ ಉಲ್ಟಾಗೋಯ್ತು. ಅವ್ರು ಸಿಕ್ಕಾಕೊಂಡ್ಬಿಟ್ಟವ್ರಂತೆ. ಯಾರು ಸಿಕ್ಕಾಕೊಂಡ್ರು? ಏನ್ ಹೇಳ್ತಿದ್ದೀರಾ? ಹೂ ಕಂಡ್ರದ, ನೀನ್ ಕಳ್ಸಿದ್ಯಲ್ಲ ಅವ್ರನ್ನ ಆ ಮಗ ಅಪ್ಪ ಅವ್ವ ಅಲ್ಲ ಅಂತ ಹೇಳ್ಬಿಡ್ತಂತೆ. ರಾಜಿ ಅವ್ರೆ, ಆ ಮಗುಗ್ ಮಾತ್ ಬರಲ್ಲ ಅಂತ ಹೇಳಿದ್ರಿ ತಾನೆ ನೀವು? ಅಯ್ಯೋ ನಾನು ಹಂಗೆ ಅನ್ಕೊಂಡಿದ್ದು, ಆದ್ರೆ ಅದು ಇಲ್ಲಿ ತನಕ ಮಾತಾಡದೆ ಇದ್ದಿದ್ದು ಅವಾಗ ಮಾತಾಡ್ಬಿಡ್ತಂತೆ. ನೀನ್ ಕಳ್ಸಿದ್ಯಲ್ಲ ಅವ್ರು ಸಿಕ್ಕಾಕೊಂಡ್ಬಿಟ್ಟವ್ರಂತೆ. ಅವ್ರೇನಾದ್ರೂ ನೀನೇ ಕಳ್ಸಿದ್ದು ಅಂತ ಬಾಯ್ ಬಿಟ್ರೆ ಆಟಯ ಕತೆ ಮುಗೀತು, ನಾವೆಲ್ಲ ಜೈಲ್ ಸೇರ್ಬೇಕಾಗತ್ತೆ. ರಾಧಾ ಭಯಕ್ಕೆ ಕೈ ಕಾಲೇ ಆಡ್ತಿಲ್ಲ ಕಣ್ರಾಧಾ, ಏನಾದ್ರೂ ಮಾಡು. ಭಯ ಪಡ್ಬೇಡಿ ರಾಜಿ ಅವ್ರೆ, ಅವ್ರ ಬಾಯ್ ಬಿಟ್ರು ಇದನ್ನ ನಾವೇ ಮಾಡ್ಸಿದ್ದು ಅಂತ ಗೊತ್ತಾಗೋದಿಲ್ಲ. ಅವ್ರು ಸಿಕ್ಕಾಕೊಂಡ್ ಮ್ಯಾಕೆ ನಿನ್ನ ಹೆಸರು ಹೇಳ್ದೆ ಇರ್ತಾರ? ಅಯ್ಯೋ ಆನೆ ಕದ್ಮಾನ ಅಡ್ಕೆಗೆ ಹೋಯ್ತು ಅಂದಂಗೆ ಈಟ್ ದಿನ ಊರ್ ತುಂಬಾ ತಲೆ ಎತ್ಕೊಂಡ್ ಮೆರಿತಾ ಇದ್ದೆ, ಇನ್ಮ್ಯಾಕೆ ತಲೆನೇ ಇರಲ್ಲ ಹಂಗಾಗೋಯ್ತದೆ. ರಾಧಾ
ಸಾನ ದಿಗ್ಲಾಗ್ತೈತೆ ರಾಧ, ಏನಾದ್ರೂ ಮಾಡು. ರೀ ರಾಜಿ ಅವ್ರೆ, ಸ್ವಲ್ಪ ಸುಮ್ಮನೆ ಇರ್ತೀರಾ? ರಾಧಾ, ನಾನು ಯಾವುದಕ್ಕೂ ಮುಂಚಿತವಾಗೇನೆ ಪೊಲೀಸ್ ಹತ್ರ ಮಾತಾಡಿರ್ಲ. ಸಾಹೇಬ್ರೆ, ಮೊದ್ಲು ಆ ಕೆಲಸ ಮಾಡಿ, ಆವಾಗ ಜೈಲ್ಗೆ ಹೋಗೋದಾದ್ರೂ ತಪ್ತದೆ. ಅದೆಲ್ಲ ಏನೂ ಬೇಡ ವೈಭವ್. ಒಂದು ಪ್ಲಾನ್ ಮಾಡಿದ್ರೆ ಅದಕ್ಕೆ ಬ್ಯಾಕ್ ಫೈರ್ ಆದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡದೇ ಇರ್ತೀನ. ಅಂದ್ರೆ ಈ ರೀತಿ ಆಗತ್ತೆ ಅಂತ ನಿಂಗೆ ಮುಂಚೆನೆ ಗೊತ್ತಿತ್ತಾ? ಹೌದು ವೈಭವ್, ಯಾವತ್ತೂ ನಮ್ಮ ಸೇಫ್ಟಿ ಕೀನ ಬೇರೆಯವ್ರ ಕೈಲಿ ಕೊಡಬಾರ್ದು. ಅವ್ರಿಗೆ ನಾವು ಯಾರು ಅಂತಾನೆ ಗೊತ್ತಾಗ್ದಿರೋ ಥರ ನಾನು ಡೀಲ್ ಕೊಟ್ಟಿರೋದು. ಅವ್ರು ಪೊಲೀಸ್ ಹತ್ರ ಹೋದ್ರು ನಾವು ಸೇಫ್ ಆಗೇ ಇರ್ತೀವಿ. ಅಪ್ಪ, ಇವಾಗ ಹೊಸಿ ಉಸಿರು ಬಂತು. ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಸಾನೆ ಭಯ ಆಗೋಗಿತ್ತು.